ಬನ್ನಿ ಅಲ್ಲಿ ನಾನು ನಿತ್ಕತೀನಿ ಈಗ ಅದು ಬತ್ತಬೇಕಂತೆ. ನಾನು ಹಿಂಗೆ ನಂದು ಅಲ್ಲಿ ಪೂಜೆ ಈಗ ಹೋಗಲ್ಲ, ಸಾಯಂಕಾಲ ಗಂಟು ಇಲ್ಲೇ ಇರ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನೆಲ್. ಆಲ್ರೆಡಿ ಏನ್ ವಿಡಿಯೋ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಬನ್ನಿ ಇವಾಗ ಮೊದಲನೇದಾಗಿ ಬೆಳಿಗ್ಗೆನೆ ಅಲ್ಲೊಂದು ಪಾಯಿಂಟ್ ಫೇಲ್ ಆಯ್ತು. ಏನಕ್ಕಪ್ಪ ಅಂತಂದ್ರೆ ಹಳೆ ಬಾವಿನ ರೀಬಾವಿಂಗ್ ಮಾಡೋಣ ಅಂತ ಹೇಳಿ ಹೋಗಿದ್ದು. ಕೇಸಿಂಗು 45 ಅಡಿಗೆ ಕಟ್ ಆಯ್ತು. ಲಾರಿಯವರು ಮಾಡಿದ್ದು ಒಂದು ಪ್ರಾಬ್ಲಮ್, 8 ವರ್ಷದ ಹಿಂದೆದು ಬಾವಿ ಅದು. ಆ ಲಾರಿಯವರು ಅವತ್ತಿನ ಕಾಲದಲ್ಲಿ ಡೂಪ್ಲಿಕೇಟ್ ಹಾಕೋಗಿ ನೋಡಿ ದುಡ್ಡೆಲ್ಲ ಇಸ್ಕೋತಾರೆ, ಒರಿಜಿನಲ್ ಹಾಕಲ್ಲ. ಇವತ್ತಿನ ಕಾಲದವರು ತುಂಬಾ ಚೆನ್ನಾಗಿ ಹಾಕೊಡ್ತೀವಿ ಅಂತಾರೆ, ನೋಡಿ ಮಾಡಿ ಹಾಕ್ಸಿ. ಅದರಲ್ಲೂ ನಮ್ಮ ಯೋಗೇಶ್ ಅಣ್ಣ ಅವರು ಲಾರಿ ತುಂಬಾ ಚೆನ್ನಾಗಿ ಒಳ್ಳೆ ಒಂದು ಗೇಜ್ ಇರ್ತಕ್ಕಂಥವನ್ನೇ 2.2 ಅಥವಾ 2.0 ಏನೋ ಕೇಸಿಂಗ್ ಹಾಕೊಡ್ತಾರೆ. ಓಕೆ, ಇದು ಚೆನ್ನಾಗಿದೆ. ಸೊ ನೋಡಿ ಮಾಡಿ ಕೇಸಿಂಗ್ ಹಾಕ್ಸಿ. ಬನ್ನಿ ಇವಾಗ ಒಂದು ಬೇರೆ ಕಡೆ ಪಾಯಿಂಟ್ ಮಾಡಿ ಲಾರಿ ಹೊಡಿತಾ ಇದೆ. 40 ಅಡಿಗೇನೋ ಕಲ್ ಸಿಕ್ಕಿದೆಯಂತೆ. ನನಗೆ ಇವಾಗ ಕಾಲ್ ಬಂದಿತ್ತು, ನಾನು ಪೂಜೆ ಮುಗಿಸ್ಕೊಂಡು ಇವಾಗ ಬಂದೆ. ಇವಾಗ ಅಲ್ಲಿಗೆ ಹೋಗ್ತಾ ಇದೀನಿ ಡೈರೆಕ್ಟ್ ಆಗಿ. ಬನ್ನಿ ಇವಾಗ ಅಲ್ಲಿಗೆ ಹೋಗಿ ಏನಾಗಿದೆ ಅಂತೇಳಿ ಎಲ್ಲಿಗೆ ಪಾಯಿಂಟ್ ಬಂದಿದೆ ನೋಡೋಣ. ಇವಾಗ ಅಲ್ಲಿ ನೋಡ್ತಾ ಇರ್ಬೋದು, ತೆಂಗಿನ ಮರದ ಒಳಗಡೆಗೇನೋ ಪಾಯಿಂಟ್ ಬಂದಿದೆ, ನಿಲ್ಸಿ ಹೊಡಿತಾ ಇದ್ದಾರೆ. ನಮ್ಮ ಆನೆನೂ ಅಲ್ಲಿಗೆ ಹೊಡಿತಾ ಇದ್ದೀನಿ ನಾನು. ಬನ್ನಿ ನೋಡೋಣ ಹೆಂಗಿದೆ ಈ ಪಾಯಿಂಟ್ ಅಂತೇಳಿ. ನಾನ್ ಬರೋಕ್ಕೂ ಮುಂಚೆನೆ ನೋಡಿ ಈ ರೀತಿ ಇವಾಗ ತಗೊಂಡ್ ಬಂದು ಗಾಡಿನ ಇಲ್ಲಿಗೆ ಹಾಕಿದ್ದಾರೆ. ಬನ್ನಿ ಇವಾಗ ಹತ್ರಕ್ಕೆ ಹೋಗಿ ಏನೇನಾಗಿದೆ ಹೆಂಗಾಗಿದೆ ಅಂತೇಳಿ ನೋಡೋಣ. ಈ ರೀತಿ ಹೆಲ್ಪರ್ ಮುಂದೆ ನಿಂತಿದೆ, ಹಾಗೆ ಅದು ಕೊರಿತಿರ್ತಕ್ಕಂಥ ರಿಗ್ ಹಿಂದೆ ನಿಂತು ಕೊರಿತಾ ಇದಾವೆ. 40 ಅಡಿ ಕೇಸಿಂಗ್ ಸಿಕ್ಕಿದೆ ಹೇಳಿದಾಗೆ. ಇವಾಗ 40 ಅಡಿಗೆ ಬಿಟ್ಟ ಚೇಂಜ್ ಮಾಡ್ಕೊಂಡು ಇವಾಗ ಮತ್ತೆ ಕಲ್ ಕೊರಿಯ ಬಿಟ್ಟು ಹಾಕೊಂಡು ಇವಾಗ ಕೊರಿತಾ ಇದ್ದಾರೆ. ಬನ್ನಿ ಹತ್ರಕ್ಕೆ ಹೋಗಿ ಯಾವ ರೀತಿ ಇದೆ, ಯಾವ ಕಲ್ ಸಿಕ್ಕಿದೆ ಅಂತ ನೋಡೋಣ. ಆ ಕಡೆ ಲಾರಿ ಅವರೇನೋ ಬೋರ್ ಕೊರಿತಾ ಇದ್ದಾರೆ, ಈ ಕಡೆ ನಮ್ಮ ಬಾಯ್ಸ್ ನೋಡಿ ಕದ್ದು ಕಲ್ಲಂಗಡಿ ಹಣ್ಣ ತಗೊಂಡ್ ಬಂದು ಎಲ್ಲ ಹಂಚ್ಕೊಂಡು ತಿಂತ ಕೂತಿದ್ದಾರೆ. ಏನೇ ಆಗ್ಲಿ ತುಂಬಾ ಬಿಸಿಲಿದ ಕಾರಣ ಒಳ್ಳೆ ಕಲ್ಲಂಗಡಿ ಹಣ್ಣ ಕದ್ದು ತಗೊಂಡ್ ಬಂದಿದ್ದಾರೆ ನುಗ್ಗಿ. ಅದಕ್ಕೆ ಕಾರಣ ಅಲ್ಲಿ ಕಾಣ್ತಿದ್ದಲ್ಲಿ ಇವನೇ ತಾಲೂಕ್ ಆಫೀಸು, ಇವನೇ ತಗೊಂಡ್ ಬಂದಿರೋದು. ಈ ತರ ತಿಂತಾ ಇದ್ದಾರೆ. ಬನ್ನಿ ಇವಾಗ ಅಲ್ಲಿ ಹೋಗಿ ಯಾವ ತರ ಇದೆ ಕಲ್ಲು ಅಂತ ಹತ್ರಕ್ಕೆ ಹೋಗಿ ನೋಡೋಣ. ಇವಾಗ ನಾನು ಹೇಳ್ದಂಗೆ 40 ಅಡಿಗೇನೋ ಕಲ್ಲು, ಆದ್ರಿಂದ ಬಿಟ್ಟು ಹಾಕೊಂಡು ಕೊರಿತಾ ಇದ್ದಾರೆ. ಮಣ್ಣು ಬಂದು ಇದು ಚೆನ್ನಾಗಿಲ್ಲ ಅಷ್ಟೊಂದು, ಆದರೆ ಸಿಮೆಂಟ್ ಕಲ್ಲೇನೋ ಸಿಕ್ಕಿದೆ. ಆಲ್ಮೋಸ್ಟ್ ಅಲ್ಲಿ ಈ ತರ ಕಲ್ಲು ಸಿಕ್ಕರೆ ನಮ್ಮ ಭಾಗದಲ್ಲಿ ನಾನು ನೋಡಿರುವ ಹಾಗೆ ನೀರು ಸಿಗುವುದು ತುಂಬಾ ಕಷ್ಟ. ಎಷ್ಟು ಅಂದರೆ ನಾವೊಂದು 500-600 ಅಡಿ ಅಂತ ಹೊಡೆಸಿದ್ದೀವಿ. ಈ ತರ ಕಲ್ಲು ಸಿಕ್ಕರೆ ಅಲ್ಲಿ ನೀರು ಸಿಗ್ತಾ ಇಲ್ಲ. ಆದ್ರಿಂದ ನೋಡೋಣ ಏನಾಗುತ್ತೆ ಈ ಒಂದು ಬಾವಿ. ಅಂತೂ ಕೊರಿಲಿಕ್ಕೆ ಶುರು ಮಾಡಿದ್ರು. ಡ್ರಿಲ್ಲರ್ ಮಾತ್ರ ನಮಗೆ ಇವರೇನೆ ಆಲ್ಮೋಸ್ಟ್ ಅಲ್ಲಿ ತುಂಬ ಸಪೋರ್ಟಿಂಗು, ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ಕೊಂಡು ಇರ್ತಾರೆ. ಫ್ರೆಂಡ್ಲಿ ಪರ್ಸನ್ನು ಕೊರಿತಾ ಇದ್ದಾರೆ. ಬಂದು ಸಿಮೆಂಟ್ ಕಲ್ಲೇ, ಯಾವುದೇ ಕಾರಣಕ್ಕೂ ಚೇಂಜ್ ಆಯ್ತಾ ಇಲ್ಲ. 40 ಅಡಿಲಿ ಏನು ಸಿಕ್ಕಿತ್ತು ಅದೇ ಕಲ್ಲು ಆಲ್ಮೋಸ್ಟ್ ಇವಾಗ ಕಂಟಿನ್ಯೂ ಆಗ್ತಾನೆ ಇದೆ. ಹೀಗೆ ಕೊರಿತಾ 40 ಅಡಿ ಕಲ್ಲು ಸಿಕ್ಕಿತ್ತು. ನಾನು ಬಂದಾಗ 60 ಅಡಿ ಏನೋ ಹೋಗಿತ್ತು ಅಂತ ಅನಿಸುತ್ತೆ. ಇವಾಗ ಒಟ್ಟು ಬಂದು 100 ಅಡಿ ಏನೋ ಹೋಗಿದೆ. ಕೊರಿತಾ 100ರಿಂದ 120, 140, 160 ಹೋದ್ರೂ ಯಾವುದೇ ಒಂದು ಕಾರಣಕ್ಕೂ ನೀರು ಆಗಲಿ ಯಾವುದು ಸಿಗಲಿಲ್ಲ. ಬಟ್ ಒಂದೆರಡು ಡ್ರೈ ಗ್ಯಾಪು ಈ ಬಾವಿಯಲ್ಲಿ ಸಿಕ್ಕಿದ್ದು. ಹೀಗೆ ಕೊರಿತಾ 160 ಅಡಿಗೇನೋ ರಾಡ್ ಚೇಂಜ್ ಮಾಡ್ತಿದ್ದಾರೆ ಇವಾಗ. ಬನ್ನಿ ಇವಾಗ ಧೂಳೆಲ್ಲ ಹೋಗಿ ಸ್ವಲ್ಪ ಏನೋ ನೀರು ಸಿಗಬಹುದೇನೋ ಎಂಬ ಒಂದು ಮುನ್ಸೂಚನೆ ಅಂತ ಒಂದು ಗ್ಯಾಪ್ ಸಿಕ್ತು. ನೋಡೋಣ ಅಂತ ಹೇಳಿ 160 ಅಡಿ ಕಂಪ್ಲೀಟ್ ಆದ್ಮೇಲೆ 180 ಅಡಿಗೆ ಈ ರೀತಿ ರಾಡ್ ಬಿಡಿಸ್ತೋ. ಧೂಳೆಂತೂ ಬರಲಿಲ್ಲ, ಬಟ್ ಅದು ಖಾಲಿ ಗ್ಯಾಪ್ ಆಗಿದ್ರಿಂದ ಅದು ಎಲ್ಲೋ ನೀರು ಬಂದು ನಿಂತು ಹೋಗಿದೆ. ಖಾಲಿ ಗ್ಯಾಪ್ ಅಂತ ಅನ್ಕೊಂಡು ಇದು 2ನೇ ಖಾಲಿ ಗ್ಯಾಪ್ ಆಗಿತ್ತು ಈ ಬಾವಿ. ಹೀಗೆ ನೋಡ್ತಾ ಇರ್ಬೇಕಾದ್ರೆ ನೋಡಿ ಈ ತರ ಧೂಳು ಹೋಗಿ ಸ್ವಲ್ಪ ಸೀಪೇಜ್ ತರ ಡ್ರೈ ಸಿಗ್ತಾ ಇತ್ತಲ್ವಾ, ನೀರ್ ಸಿಗುತ್ತೇನೋ ಅಂತ ಹೇಳಿ ಎಲ್ರೂ ಖುಷಿಯಿಂದ ಅಲ್ಲೆಲ್ಲೋ ಕೂತಿದ್ದವರು ಲಾರಿ ಹತ್ರ ಬಂದು ಸುತ್ತ ಈ ರೀತಿ ನೋಡ್ತಾ ನಿಂತಿದ್ದು. ಖುಷಿಯಿಂದ ನೀರು ಸಿಗುತ್ತೆ ಅಂತ ಹೇಳಿ ಎಲ್ರೂ ಈ ರೀತಿ ಮಾತಾಡ್ತಾ ನೋಡ್ತಾನೆ ನೀರು ಬರುತ್ತೆ ಅಂತ ಹೇಳೇ ಕಾಯ್ತಾ ಇದ್ದೋ. ಆದರೂ ಸಹ ಇದು ಡ್ರೈ ಗ್ಯಾಪ್ ಆಗಿದ್ದರಿಂದ ನೀರು ಬರಲಿಲ್ಲ. ಗ್ಯಾಪ್ ಅಂತ ಹೇಳಿ ಮತ್ತೆ ಬಿಸಿಲು ಅಂತ ಹೇಳಿ ಎಲ್ಲ ಒಂದು ಕಡೆ ಹೋಗಿ ಕರಿಕಲ್ ಬಂತಲ್ಲ ಅಂತ ಹೇಳಿ ಮಾತಾಡ್ತಾ ಕೂತು. ಹೀಗೆ ಎಲ್ಲ ಬಿಸಿಲಲ್ಲಿ ತೆಂಗಿನ ಮರದ ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಕಾಲು ಎಳಿತಾ ಮಾತಾಡ್ತಾ ಹುಡುಗರೆಲ್ಲ ಕಾಲ ಕಳೀತಾ ಇದ್ದೋ. ರಾಡ್ ಅಂತೂ ಪೂರ್ತಿಯಾಗಿ ಇಳಿತಾ ಇತ್ತು, ಆದ್ರೂ ನೀರು ಸಿಕ್ಕಿರ್ಲಿಲ್ಲ. ಇಲ್ಲಿ ನಮ್ಮ ಮಾತು ನಿಂತಿರ್ಲಿಲ್ಲ. ಪಾಪ ಎಲ್ಲ ಸೇರ್ಕೊಂಡು ನಮ್ಮ ತ್ಯಾಗನ್ನ ರೇಗಿಸ್ತಾ ಕೂತಿದ್ದೋ. ಅವನೆಂತೂ ಹೆದರ್ತಾನ, ಆಗಿದ್ದಾಗ್ಲಿ ಅಂತ ಹೇಳಿ ನಮ್ಮ ಮಾತಿಗೆ ಮಾತು
ಮಾತು ಕೊಡ್ತಾನೆ ಇದ್ದ. ತುಂಬಾ ಒಳ್ಳೆ ಹುಡುಗ, ಬೇಗ ಮದುವೆ ಆಗಲಿ. ಈ ಕಡೆ ನನಗೆ ಟೈಮ್ ಆಗ್ತಾ ಇದ್ದಿದ್ರಿಂದ ಬರ್ತೀನಿ ಅಣ್ಣ ಅಂತ ಹೇಳಿ ಎಲ್ರಿಗೂ ಬಾಯ್ ಮಾಡಿ 180 ಅಡಿ ಅಲ್ವಾ ಅಂತ ಹೇಳಿ 400 ಅಡಿವರೆಗೂ ಒಡಿಸಿ ನೀರು ಸಿಕ್ಕರೆ ನೋಡೋಣ ಅಂತ ಹೇಳಿ ಎಲ್ಲರಿಗೂ ಒಂದು ಬಾಯ್ ಮಾಡಿ ಪೂಜೆ ಇದ್ದ ಕಾರಣ ಪೂಜೆ ಮನೆ ಕಡೆ ಹೊರಟೆ. 180 ಅಡಿ ಇವಾಗ ಕೊರ್ದಾಗಿದೆ, ಇನ್ನ ಸಿಕ್ಕಿಲ್ಲ ನೀರು. ಹಾಗೆ ಇವಾಗ 2 ಡ್ರೈ ಗ್ಯಾಪ್ ಸಹ ಸಿಕ್ತು ಹೇಳ್ದಾಗೆ. ಸೊ ನೋಡೋಣ, 500 ಅಡಿವರೆಗೂ ಒಡ್ಸೋಣ ಅಂತ ಹೇಳಿದ್ದೀನಿ. ನಾನು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತಲೂ ಸಹ ಹೇಳಿದ್ದೀನಿ. ಬನ್ನಿ, ಇವಾಗ ನನಗೊಂದು ಕಾರ್ಯಕ್ರಮ ಇದೆ, ಹೋಗ್ಬಿಟ್ಟು ಪಟ್ಟಂತ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು. ಇದಾದ್ಮೇಲೆ ಮತ್ತೊಂದು ಗೃಹ ಪ್ರವೇಶ ಇದೆ, ಸಂಜೆ ಹಾಲ್ಟಿಂಗ್ ಹೋಗ್ಬೇಕು. ಸಂಜೆ ಗಂಟೆ ಆಗುತ್ತೆ ಈ ಪಾಯಿಂಟು. ನೋಡೋಣ, ಇವಾಗ ಇನ್ನೊಂದು ಗಂಟೆ 1.5 ಗಂಟೆ ಬಿಟ್ಕೊಂಡು ಮತ್ತೆ ಬರ್ತೀನಿ. ಬನ್ನಿ, ಇವಾಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಬರೋಣ. ಇಟಾಪಟ್ನದ ಮೋಹನಣ್ಣನ ಮನೆಯಲ್ಲಿ ಪೂಜೆ ಇದ್ದ ಕಾರಣ ಅವ್ರ ಮನೆಗೆ ಹೋಗಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸರಿಯಾಗಿ ಊಟನೂ ಸಹ ಅಲ್ಲೇ ಮಾಡಿಕೊಂಡು ಎಲ್ಲರಿಗೂ ಆಶೀರ್ವದಿಸಿ ಮತ್ತೆ ಬೋರ್ ಪಾಯಿಂಟ್ ಹತ್ರ ಹೊರಟೆ. 400 ಅಡಿವರೆಗೂ ಏನೋ ಹೊಡೆದಿದ್ದಾರಂತೆ. ನಾನು ಸ್ವಲ್ಪ ಹೋಗೋದು ಲೇಟ್ ಆಯಿತು. ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ನೀರು ಸಹ ಅಲ್ಲಿ ಬರ್ನಿಲ್ವಂತೆ. ಸೀಪೇಜು ಸಹ ಸಿಕ್ಕಿಲ್ಲ. ನಾನು ನೋಡಿದಂಗೆ 2 ಡ್ರೈ ಬೇರೆ ಸಿಕ್ಕಿತ್ತು ಅವಾಗಲೇ. 400 ಅಡಿ ಹೊಡೆದಿವಾಗ ಆ ಬಾವಿನ ಎಂಡ್ ಮಾಡಿದಾರಂತೆ. ಬನ್ನಿ, ಇವಾಗ ನಾನು ನಮ್ಮ ಸೈಕಲ್ ತಗೊಂಡು ಹೋಯ್ತಾ ಇದ್ದೀನಿ. ಇವಾಗ ನೋಡೋಣ, ನನ್ನ ಆಸೆ ಇದ್ದಿದ್ದು ಕೆಳಗಡೆ ಕೊಡಿಸ್ಬೇಕು ಅದ್ರಿಗಿನ್ನ ಅಂತ ನಾನು ಹೇಳಿ ಬಂದಿದ್ದೆ. ಆದರೂ ಮೇಲಕ್ಕೆ ಬಂದು ಹೊಡ್ತಿದ್ದಾನೆ. ಇವಾಗ ನನ್ನ ಸರ್ದಿ, ನಾನೇ ನಿಂತು ಕೆಳಗಡೆ ಕೊಡಿಸ್ತೀನಿ. ಬನ್ನಿ, ಇವಾಗ ಅಲ್ಲೇ ಇರ್ತೀನಿ ನಾನೇನೆ. ಬನ್ನಿ, ಅಲ್ಲಿ ನಾನು ನಿಂತ್ಕೊತೀನಿ. ಈಗ ಅದು ಬರ್ತಬೇಕಂತೆ. ನಾನು ಹಿಂಗೆ ನಂದು ಅಲ್ಲಿ ಪೂಜೆ ಈಗ ಹೋಗಲ್ಲ, ಸಾಯಂಕಾಲ ಕೊಟ್ಟು ಇಲ್ಲೇ ಇರ್ತೀನಿ. ಲಾರಿ ಅಣ್ಣ ನೀವಂತೂ ಇಲ್ಲೇ ಇರಲ್ಲ ಗುರೂಜಿ ಅಂತ ಹೇಳಿ ಪಾಪ ತುಂಬ ಹೇಳ್ತಿದ್ರು ಇರಿ ಅಂತ. ಅದಕ್ಕೋಸ್ಕರ ಇವಾಗ ಈ ರಾಡೆಲ್ಲ ಎತ್ತಿ ಅಲ್ಲಿಗೊಂದು ಪಾಯಿಂಟ್ ಕೊಡ್ತೀವಿ ಬನ್ನಿ ಅಂತ ಹೇಳಿ ಇವಾಗ ಹೇಳಿದ್ದೀನಿ. ಬನ್ನಿ, ಇವಾಗ ಈ ರಾಡನ್ನೆಲ್ಲ ಎತ್ಕೊಂಡು ಲಾರಿಯಲ್ಲಿ ತರ್ತಾರೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿ ನೀರು ತುಂಬ ಚೆನ್ನಾಗಿ ಬಂದಿದೆ, ಹಾಕ್ಕೊಡ್ತೀನಿ ವಿಡಿಯೋದಲ್ಲಿ ನೀರು ಹೆಂಗೆ ಬಂತು ಅಂತ. ಯಾರೆಲ್ಲ ಇನ್ನು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ, ಹಾಗೆ ಒಂದು ಕಮೆಂಟ್ ಹಾಕ್ತಾ ಇಲ್ಲ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ರೈತ ಗುರೂಜಿಗೋಸ್ಕರ ನೀವು ಮಾಡುವ ಒಂದು ಸಬ್ಸ್ಕ್ರೈಬರ್ ನಮಗೊಂದೊಂದು ಮೆಟ್ಲಾಗಿರುತ್ತೆ. ಹೆಲ್ಪ್ ಮಾಡಬೇಕಲ್ವ ನೀವು? ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ಮನ್ನಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗೂ ಈ ಥರ ಆಗೋದು ಬೇಡ ಅಂತ ಹೇಳ್ತಾ ನಮ್ಮ ರೈತರಿಗೆ ಒಳ್ಳೆ ನೀರು ಬರಲಿ ಅಂತ ಈ ಮೂಲಕ ಕೇಳ್ಕೊತಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಇವಾಗ ಅಲ್ಲಿ ನೀರು ಯಾವುದೇ ಕಾರಣಕ್ಕೂ ಬಂದೇ ಬರುತ್ತೆ. ಲಾರಿ ಅಂತೂ ಇವಾಗ ಹೊಸ ಪಾಯಿಂಟಿಗೆ ಬರ್ತಾ ಇದೆ. ಪಾಯಿಂಟ್ ಎಲ್ಲಿಗೆ ಬಂದಿದ್ಯಪ್ಪ ಅಂತಂದರೆ ಈ ಒಂದು ಜಾಗಕ್ಕೆ ಪಾಯಿಂಟ್ ಬಂದಿದೆ. ನೋಡೋಣ ಯಾವ ರೀತಿ ಇಲ್ಲಿ ನೀರು ಬಂತು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹುಚ್ಚು ನೀರು ಈ ಒಂದು ಪಾಯಿಂಟಲ್ಲಿ ಬಂದಿದೆ. ತೋರಿಸ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ನಿಮಗೋಸ್ಕರ ಬರ್ತಾ ಇದೆ. ಎಷ್ಟು ನೀರು ಬಂತು, ಹುಚ್ಚು ನೀರು ಬಂತು ಎಂಬುದನ್ನು ನಿಮ್ಮ ಮುಂದೆ ನಾನೇ ತಗೊಂಡು ಬರ್ತೀನಿ.